ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಅನುಷ್ಠಾನಗೊಳ್ಳುತ್ತಿದೆ. ಕಾರವಾರ ತಾಲೂಕಿನ ಕಡವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮೃದ್ಧಿ ಸಂಜೀವಿನಿ ಒಕ್ಕೂಟದ ಸಿದ್ಧಿ ವಿನಾಯಕ ಸ್ವಸಹಾಯ ಸಂಘದ ಮಹಿಳೆಯರಿಂದ ಅಕ್ಕ ಕೆಫೆ ಆರಂಭಿಸಲಾಗಿದ್ದು, ನಿತ್ಯ ಹೆಚ್ಚಿನ ಗ್ರಾಹಕರು ಆಗಮಿಸಿ ಉಪಹಾರ, ಮಧ್ಯಾಹ್ನದ ಊಟ ಸೇವಿಸುತ್ತಿದ್ದಾರೆ. ಮಹಿಳೆಯರೇ ಇದರ ನಿರ್ವಹಣೆ ಮಾಡುತ್ತಿರುವುದು ವಿಶೇಷವಾಗಿದ್ದು, ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ನಿತ್ಯ ಹೆಚ್ಚಿನ ಗ್ರಾಹಕರು ಆಗಮಿಸಿ ಉಪಹಾರ, ಮಧ್ಯಾಹ್ನದ ಊಟ ಸವಿಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ಗ್ರಾಹಕರಾದ ಗ್ರೇಸಿ, ಕೈಗೆಟುಕುವ ಬೆಲೆಯಲ್ಲಿ ಆಹಾರ ದೊರೆಯುತ್ತಿದ್ದು ಸ್ವಚ್ಛ ಮತ್ತು ರುಚಿಕರವಾಗಿದೆ. ಮಹಿಳೆಯರು ಹೋಟೆಲ್ ನಿರ್ವಹಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಮತ್ತೆ ರುಚಿನೂ ಅಚ್ಚುಕಟ್ಟಾಗಿ ವ್ಯವಹಾರ ಮಾಡ್ತಾರೆ. ರುಚಿನೂ ಅಷ್ಟೇ ಚೆನ್ನಾಗಿದೆ. ಕೆಲವೊಮ್ಮೆ ಮನೆಯಲ್ಲಿ ಅಡಚಣೆಗೋಸ್ಕರ ಇಲ್ಲೇ ಬಂದು ಸಾಂಬಾರು, ಫಿಶ್ ಕರಿ ಎಲ್ಲ ಮನೆಗೆ ಕೊಂಡೊಯ್ತೀವಿ. ಸದಸ್ಯೆ ಸುಜಾತ ಸುರೇಂದ್ರ, ವಿವಿಧ ಬಗೆಯ ಖಾದ್ಯಗಳು ಲಭ್ಯವಿದ್ದು ಗ್ರಾಹಕರಿಂದ ಉತ್ತಮ ಬೇಡಿಕೆ ಇದೆ ಎಂದರು. ಪಲಾವ್ ಇರ್ತದೆ, ವೆಜ್ ಊಟ ಇರ್ತದೆ. ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ. ನಮ್ಮದು ಊಟದ್ದು ಅವರಿಗೆ ಬಹಳ ಇಷ್ಟ ಆಗಿದೆ ಟೇಸ್ಟ್. ಹಾಗೆ ನಮ್ಗೆ ಆರ್ಡರ್ಸ್ ಕೂಡ ಬರ್ತದೆ. ನಮ್ಗೆ ಹೆಚ್ಚಿಗೆ ಆರ್ಡರ್ಸ್ ಬಂದರೂ ಕೂಡ ನಾವು ಹೆಚ್ಚಿಗೆ ಮೆಂಬರ್ಸನ್ನು ತೊಗೊಂಡು ನಾವು ಸಪ್ಲೈ ಕೂಡ ಮಾಡ್ತೇವೆ. ಬೇರೆ ಬೇರೆ ಕಡೆಯಿಂದ ಆರ್ಡರ್ ಕೂಡ ಬರ್ತವೆ ನಮಗೆ. ಮತ್ತೋರ್ವ ಸದಸ್ಯೆ ರಾಧಿಕಾ, ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಆಹಾರ ಒದಗಿಸಲಾಗುತ್ತಿದ್ದು ಉತ್ತಮ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು. ನಮ್ಮ ಸಂಘದ ಸದಸ್ಯರನ್ನೇ ತಗೊಂಡು ಒಳ್ಳೆ ರೀತಿಯಿಂದ ನಾವು ನಡೆಸ್ಕೊಂಡು ನಮಗೆ ಜೀವನೋಪಾಯಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸ್ವಾವಲಂಬಿ ಜೀವನೋಪಾಯಕ್ಕೆ ನಮಗೆ ಒಳ್ಳೆ ಒಂದು ದಾರಿ ಮಾಡಿಕೊಟ್ಟಿದೆ ಈ ಅಕ್ಕ ಕಫೆಯಿಂದ. ಈ ಅಕ್ಕ ಕಫೆಯಿಂದ ನಾವು ತುಂಬ ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ ಸರ್. ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಎನ್ಆರ್ಎಲ್ಎಂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ ಕಲ್ಮನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಅಕ್ಕ ಕೆಫೆ ಆರಂಭಿಸಲಾಗಿದ್ದು, ಇದು ರಾಜ್ಯದಲ್ಲಿ ವಿನೂತನ ಯೋಜನೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮೊದಲ ಅಕ್ಕ ಕೆಫೆ ಇದಾಗಿದ್ದು ಇತರರಿಗೂ ಪ್ರೇರಣೆ ಆಗಿದೆ ಎಂದರು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆದಾಯವನ್ನು ಗಳಿಸಲಿಕ್ಕೆ ನಾವು ಪ್ರೇರಣೆಯನ್ನು ನೀಡ್ತಾ ಇದ್ದೇವೆ. ಎನ್ಆರ್ಎಲ್ಎಂ ಮೂಲಕವಾಗಿ ಹೆಚ್ಚಿನ ಮಹಿಳೆಯರು ಇದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಹೋಟೆಲ್ ಉದ್ಯಮದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಇದರಿಂದ ಅವರು ಕೂಡ ಹಾಗೂ ಅವರ ಕುಟುಂಬವೂ ಕೂಡ ಇದರಿಂದ ಹೆಚ್ಚಿನ ಆರ್ಥಿಕ ಸಬಲೀಕರಣವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ.